ಹಲೋ ಹಲೋ ಅಟೆನ್ಷನ್ ಪ್ಲೀಸ್. ನನ್ನ ಮಾತನ್ನ ಸ್ವಲ್ಪ ಕೇಳಿಸ್ಕೊಳ್ಳಿ ಎಲ್ಲ. ಏನು ಇದೆಲ್ಲ? ಏನ್ರಿ ಇದು ಇಷ್ಟೆಲ್ಲ ಜನರ ಮುಂದೆ? ಏಯ್ ವಿಚಾರವಾಯ್, ನೀನು ಇವತ್ತು ಮಾತಾಡಂಗಿಲ್ಲ, ನಾನೇ ಮಾತಾಡ್ತೀನಿ. ನಿಮ್ಮೆಲ್ರಿಗೂ ಒಂದು ಸತ್ಯ ಹೇಳ್ತೀನಿ ನಾನು. ಕೇಳಿಸ್ಕೊಳ್ಳಿ. ಏಯ್ ಹೋಗ ಹೋಗ ನೀನು. ನಾನು ಕುಡ್ದಿದ್ದೀನಿ ಅನ್ನೋದು ಮುಖ್ಯ ಅಲ್ಲ, ನಾನು ಏನು ಮಾತಾಡ್ತೀನಿ ಅನ್ನೋದು ಮುಖ್ಯ. ನಾನು ಹೇಳೋ ಸತ್ಯನ ಎದುರಿಸೋದಕ್ಕೆ ಸ್ವಲ್ಪ ತಗೊಳ್ಳಿಬೇಕು. ಅಣ್ಣ ಏನೋ ಇದೆಲ್ಲ, ಸುಮ್ಮನೆ ಹೋಗಿ ಮಲ್ಕೋ, ನಾಳೆ ಮಾತಾಡೋಣ. ಏನೇ ನಿನ್ನ ಗಂಡನ ಬಗ್ಗೆ ಮಾತಾಡ್ತೀನಿ ಅನ್ನೋ ಕ್ಲೂ ಸಿಕ್ಬಿಡ್ತಾ ನಿಂಗೆ? ನೋಡಿ ಸರ್, ಒಬ್ರು ಮಾತಾಡ್ತಿದ್ದಾನೆ, ಈ ಮನೆ ಮಗ ಮಾತಾಡ್ತಿದ್ದಾನೆ ಅಂತ ಮಾತಾಡಕ್ಕೆ ಬಿಡ್ಬೇಕಲ್ವಾ? ನೋಡಿ ಯಾರು ಮಾತಾಡಕ್ಕೆ ಬಿಡಲ್ಲ, ತಪ್ಪಲ್ವಾ ಸರ್? ಹಾಗಲ್ಲಪ್ಪ ಸಂತೋಷ್, ಮನೆ ಮಗ ಆಗಿ ಮಾತಾಡೋದ್ರಲ್ಲಿ ಏನೂ ತಪ್ಪಿಲ್ಲ. ಕುಡ್ದಿರೋದ್ರಿಂದ ಸರಿ ಪೀಠಕ್ಕೆ ಸಾಕು, ಅದೇನು ಹೇಳಿ ಮುಗಿಸು. ಸರಿ ಹಾಗೆ ಬನ್ನಿ ದಾರಿಗೆ. ಈಗ ವಿಷಯ ಏನಪ್ಪ ಅಂದರೆ, ನನಗೆ ಫುಲ್ಲು ಕತೆ ಹೇಳೋಕ್ಕೆ ಟೈಮ್ ಇಲ್ಲ. ಅದಕ್ಕೆ ನಮ್ಮ ಕುಟುಂಬದ ವಾಟ್ಸಪ್ ಗ್ರೂಪ್ ಇದೆಯಲ್ಲ, ಒಂದು ವಿಡಿಯೋ ಕಳಿಸಿದ್ದೀನಿ, ದಯವಿಟ್ಟು ನೋಡಿ ನೋಡಿ ನೋಡಿ. ಲಲಿತಾ, ಲಲಿತಾ, ಅಯ್ಯೋ ಏ ಜಯಂತ, ಎಂಥ ಪಾಪಿನೋ ನೀನು. ನಮ್ಮ ಅತ್ತಿಗೆನ ಕೊಲೆ ಮಾಡಿದ್ದು ನೀನೇನಾ? ಯಾಕೋ ಹೀಗೆ ಮಾಡಿದೆ? ಜಯಂತ್, ನೀವು ಕೊಲೆ ಮಾಡಿದ್ದೀರಾ? ಅಯ್ಯೋ, ಯಾರಾದ್ರೂ ಮೊದಲು ಪೊಲೀಸವ್ರನ್ನ ಕರೆಸಿ ಅರೆಸ್ಟ್ ಮಾಡಿಸಿ ಇವರನ್ನ. ಮುಟ್ಬೇಡಿ. ನೀವು ಇವ್ರನ್ನೆಲ್ಲ ನೋಡ್ತಾ ಇದ್ದೀರಾ? ನೋಡಿ, ನಾನು ಇದನ್ನು ಹ್ಯಾಂಡಲ್ ಮಾಡ್ತೀನಿ, ನೀವೇನು ಯೋಚನೆ ಮಾಡಬೇಡಿ. ಹುಲಿ ಬೇಟೆ ಆಡೋದನ್ನು ಸೆರೆ ಹಿಡಿಬೇಕಾದ್ರೆ ಧೈರ್ಯ ಕೂಡ ಇರಬೇಕು. ಆದರೆ ಒಂದು ಡೀಪ್ ಫೇಕ್ ವಿಡಿಯೋ ಮಾಡೋದಕ್ಕೆ ಸ್ವಲ್ಪ ಅಮಲ ಏರಿದ್ರೆ ಸಾಕು ಅನ್ಸುತ್ತೆ ಅಲ್ವಾ ಸಂತೋಷ್ ಅವರೇ? ನಾನು ಎದುರಿಸ್ತಾ ಇದೆಯಾ? ಪೊಲೀಸ್ನವ್ರು ಬರ್ತಾರೆ, ನಿನ್ನ ಕರ್ಕೊಂಡು ಹೋಗ್ತಾರೆ. ಪೊಲೀಸ್ ಇಷ್ಟು ದಿವಸ ನನ್ನ ಬ್ಲಾಕ್ಮೇಲ್ ಮಾಡಿದ್ದು ನೀನೆ ಅಂತ ಈಗ ನನಗೆ ಗೊತ್ತಾಗಿ ನಿನ್ನ ಕಥೆ ಮುಗೀತು. ಎಲ್ರೆದ್ರಿಗೂ ಮಿಸ್ಟರ್ ಪರ್ಫೆಕ್ಟ್ ಅಂತ ಓಡಾಡ್ತಿದ್ಯಲ್ಲ, ನಿನ್ನ ಕೈಯಲ್ಲಿರೋ ರಕ್ತದ ಕಲೆನ ಹೇಳ್ತಾ ಇದೆ. ನೋಡಿ ಎಲ್ರು, ಇವನು ಎಂತವನು ಅಂತ.